ನಮ್ಮ ಜೀವನ ಕೂಡ ಇದಕ್ಕೆ ನಾವು ನೀಡ್ತೇವೆ ಅಂತೇಳಿ ಈ ಮೂಲಕ ನಾನು ಇಡೀ ದಿವಸ ಶಾಂತಿಯುತ ಹೋರಾಟ ಮಾಡಾಕತ್ತಿದ್ದೀವಿ. ಇನ್ನು ಕ್ರಾಂತಿಗೆ ನೀವು ದೂಕಬೇಡ್ರಿ. 100 ಬ್ಯಾನರ್ ನಾವು ಹಾಕಿಸ್ತೇವೆ. ನೀವು ಕ್ರೀಡೆ ತಗೋರಿ, ಮಹಾನಗರ ಪಾಲಿಕೆ ಕೊಡ್ರಿ, ಧಾರವಾಡಕ್ಕೆ ದಯವಿಟ್ಟು ಕೊಡ್ರಿ. ಪ್ರತ್ಯೇಕ ನಗರ ಪಾಲಿಕೆಯನ್ನು ಮಾಡಬೇಕು ಎಂಬ ಒಂದು ಹೋರಾಟಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ವಿವಿಧ ದಲಿತ ಒಕ್ಕೂಟಗಳಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲು ಆಗಮಿಸಿದ್ದೇವೆ. ಏನು ನಿನ್ನೆ ಸಹ ರಾಜ್ಯಪಾಲರು ಹೇಳಿದರು, ಇಲ್ಲ ನಾನು ಕಾನೂನು ಸಲಹೆ ಕೇಳ್ತೇನೆ ಅಂತೇಳಿ. ಕಾನೂನು ಸಲಹೆನೂ ಕೇಳ್ರಿ, ಪ್ರಹ್ಲಾದ್ ಜೋಶಿ ಅವ್ರ ಸಲಹೆನೂ ಕೇಳ್ರಿ, ಅಲ್ಲಿ ಬೆಲ್ಲದವ್ರ ಸಲಹೆನೂ ಕೇಳ್ರಿ. ಯಾಕಂದ್ರೆ ನೀವು 3 ರಿಂದ 4 ಜನ ಅಷ್ಟೇ ನಿಮ್ಗೆ ಸಲಹೆಗಾರರು ಬೇಕಾಗಿದ್ದಾರೆ. ಇಲ್ಲಿ ಕೋಟಿಗಟ್ಟಲೆ ಧಾರವಾಡ ಜನ ಕೇಳಾಕತ್ತಾರ, ನಿಮಗೇನು ಜ್ಞಾನ ಇಲ್ಲನೋ ಅಂತ ಕೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ 3 ಜನ ಸಲಹೆ ಕೇಳಿ 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 ನಾನು ನೋಡಾಕತ್ತೇವೆ, 4 ತಿಂಗಳಾಯ್ತು. ಈಗ ಕೂಡ ನೀವು ನಮ್ಮ ಸಲಹೆ ಕೇಳಾಕತ್ತಿಲ್ಲ. ದಯವಿಟ್ಟು ರಾಜ್ಯಪಾಲರೇ ಅಂತ ಒಂದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ದೊಡ್ಡ ಒಂದು ಹುದ್ದೆದೋಗದಿರಿ. ದಯವಿಟ್ಟು ನಮ್ಮ ದೊಡ್ಡ ಬೇಡಿಕೆ ಏನೇನಲ್ಲ ಪ್ರತ್ಯೇಕ ನಗರ ಪಾಲಿಕೆ. ಯಾಕಂದ್ರೆ ಅದು ನಮ್ಮ ಅಸ್ಮಿತೆ. ಇಂಥ ಅಸ್ಮಿತೆಗೋಸ್ಕರ ನೀವು ನಮಗೆ ಸಂಪೂರ್ಣವಾಗಿ ಮತ್ತು ತತ್ಕ್ಷಣ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನೀವು ಅಂಕಿತ ಹಾಕಬೇಕು. ನಮ್ಮ ಧಾರವಾಡ ಅಭಿವೃದ್ಧಿಯನ್ನು ನೀವು ಕಣ್ಣಾರೆ ನೋಡ್ಬೇಕಂತೇಳಿ ಈ ಮೂಲಕ ನಾನು ಅವರಿಗೆ ಕೇಳ್ಕೊತಾ ಇದ್ದೇನೆ. ಸರ್, ಇವತ್ತೇನೇನು ಹೋರಾಟ ಮಾಡಿದ್ರು? ಏನು ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥರಾಯ್ತು, APMC ಅವರಾಯ್ತು, ಎಲ್ಲ ಸಮಾಜದವರು ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ವಿವಿಧ ದಲಿತ ಒಕ್ಕೂಟಗಳಿಂದ ಕೂಡ, ಯಾಕಂದರೆ ಧಾರವಾಡ ಅಂತಂದ್ರೆ ಒಂದೇ ಜಾತಿಯಿಂದ ಸೇರಿಲ್ಲ, ಒಂದೇ ಪಂಗಡದಿಂದ ಸೇರಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಧಾರವಾಡದವರು, ದಲಿತರು ಕೂಡ ನಾವು ಧಾರವಾಡದವರು ಅದೇವಿ, ನಮಗೂ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಾಗಿತ್ತು ಅಂತೇಳಿ ಈ ಒಂದು ಬೆಂಬಲ ನೀಡ್ತಾ ಇದ್ದೇವೆ. ಅರಬೆತ್ತಲೆ ಮಾಡಿದ್ವಿ, ಆದರೆ ಪೊಲೀಸರು ಭಾಳ ಇದ್ರು ಮಾಡಾಕತ್ತಾರೆ. ಯಾಕಂದ್ರೆ ಅವ್ರಿಗೆ ರಾಜ್ಯಪಾಲರು ಒಂದು ಹೆದರಿಕೆ ಇತ್ತಂತ ಕಳಿಸ್ತೈತಿ. ನಮಗೆಲ್ಲರಿಗೂ ಕೂಡ ಮುಂಜಾನಿಂದ 6 ಗಂಟೆಯಿಂದ ಹೆದರ್ಸಾಕತ್ತಾರ. ನೀವು ಅರಬೆತ್ತಲೆ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದೆ. ನಾವು ಕೇಳಿಲ್ಲ. ನಾವು ಏನು ಆಯೋಜಕರಾದೇವಿ 4 ರಿಂದ 5 ಮಂದಿ ನೀವು ಬೇಕಾದಂಗೆ ಮಾಡಿರಿ, ನಾವು ಅರಬೆತ್ತಲೆ ಮಾಡ್ತೇವೆ ಅಂತೇಳಿ ನಾವು ಅರಬೆತ್ತಲೆ ಮೆರವಣಿಗೆ ಮಾಡಿದ್ವಿ. ನಾವು ಅಂಗಿ ಕೂಡ ಅವಾಗಲೂ ಕಳೆದಿದ್ವಿ, ಈಗೂ ಕಳೆಯಾಕತ್ತೇವೆ. ನಮಗೆ ಸಂಪೂರ್ಣವಾದಂತಹ ಪ್ರತ್ಯೇಕ ನಗರ ಪಾಲಿಕೆ ಬೇಕು ಬೇಕು ಬೇಕು. ಅರಬೆತ್ತಲೆ ಅಲ್ಲ, ನಮ್ಮ ಜೀವನ ಕೂಡ ಇದಕ್ಕೆ ನಾವು ನೀಡ್ತೇವೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ಬೆಂಬಲಾರ್ಥವಾಗಿ ನಮ್ಮ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸಲು ಇವತ್ತು ಆಗಮಿಸಿದ್ದೇವೆ. ನಾವು ರಾಜ್ಯಪಾಲರಿಗೆ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊತೀವಿ. ಇಡೀ ದಿವಸ ಶಾಂತಿಯುತ ಹೋರಾಟ ಮಾಡಾಕತ್ತಿದ್ದೀವಿ. ಇನ್ನು ಕ್ರಾಂತಿಗೆ ನೀವು ದೂಕಬೇಡ್ರಿ, ಕ್ರಾಂತಿಗೆ ದೂಗಿಸ್ಬೇಡ್ರಿ. ನೀವು ಇವತ್ತು ನಿನ್ನೆ ಹೇಳಿದ್ರಂತ ನಮ್ಮ ಹೋರಾಟಗಾರರಿಗೆ ನಾವು ಕಾನೂನು ಸಲಹೆಯನ್ನು ತೆಗೆದುಕೊಂಡು ಮುಂದಿನ ವಿಚಾರ ಮಾಡ್ತೇವೆ ಅಂಥೇಳಿ. ಯಾಕೆ ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ಸಚಿವರು ಇದ್ದಿದ್ದಿಲ್ವಾ? ಮುಖ್ಯ ಕಾರ್ಯದರ್ಶಿಗಳು ಇದ್ದಿದ್ದಿಲ್ವಾ? ಅಥವಾ ಮುಖ್ಯ ಕಾರ್ಯದರ್ಶಿಗೆ ಇಲ್ಲದೇ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಾ? ಏನು ನಮ್ಮ ಧಾರವಾಡದ ಎಲ್ಲ ಹುಚ್ಚರ? ಅರ್ಥ ಮಾಡ್ಕೋಬೇಕು ನೀವು ಎಲ್ಲರೂ. ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ, ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ, ಅದನ್ನು ನೀವು ರಾಜ್ಯಪಾಲರು ಕಳಿಸಿದ ಮೇಲೆ ಅಲ್ಲಿ ನಮ್ಮವ್ರು ಹೇಳ್ತೀರಿ ಇಲ್ಲ ನಾವು ಕಾನೂನು ಸಲಹೆ ತೊಗೋಬೇಕಂತೇಳಿ. ಇಂಥವೆಲ್ಲ ಹುಚ್ಚಾಟ ಮಾಡಬೇಡ್ರಿ. ಪ್ರಹ್ಲಾದ್ ಜೋಶಿ ಅವರೇ, ಅರವಿಂದ್ ಬೆಲ್ಲದವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇನ್ನೂ ಬೇಕಂದ್ರೆ 100 ಬ್ಯಾನರ್ ನಾವು ಹಾಕಿಸ್ತೇವೆ. ನೀವು ಕ್ರೀಡೆ ತಗೋರಿ, ಮಹಾನಗರ ಪಾಲಿಕೆ ಕೊಡ್ರಿ, ಧಾರವಾಡಕ್ಕೆ ದಯವಿಟ್ಟು ಕೊಡ್ರಿ. ನಮ್ಮ ತಾಳ್ಮೆ ಶಕ್ತಿನ ನೀವು ವಿಚಾರ ಮಾಡಬೇಡ್ರಿ. ಮುಂದೆ ನಿಮ್ದು ಮನೆ ಮುಂದೆ ಬಂದು ನಾವು ಹೋರಾಟ ಮಾಡ್ತೇವೆ. ನೀವು ಶಾಂತಿಯುತ ಹೋರಾಟ ನೋಡಿದ್ದೀರಿ, ಇನ್ನು ಕ್ರಾಂತಿಯುತ ಹೋರಾಟ ನೋಡ್ತೀರಿ. ಇನ್ನು ಮುಂದಿನ ದಿನದಾಗ ನೀವು ಕೇವಲ 2 ರಿಂದ 3 ದಿವಸ ನೋಡ್ತೇವೆ. ಇಲ್ಲ ಅಂದರೆ ಸಂಪೂರ್ಣ ಧಾರವಾಡ ಬಂದ್ ಮಾಡ್ತೀವಿ. ಸಂಪೂರ್ಣ ಧಾರವಾಡ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ಧಾರವಾಡ ಬಂದ್ ಮಾಡ್ತೇವೆ. BD ಹಿರೇಮಠ ಅವರ ನೇತೃತ್ವದಲ್ಲಿ ಧಾರವಾಡ ಬಂದ್ ಮಾಡ್ತೇವೆ. ದಾನಪ್ಪ ಕಬ್ಬರ್ ಅವರ ನೇತೃತ್ವದಲ್ಲಿ ಧಾರವಾಡ ಬಂದ್ ಮಾಡ್ತೇವೆ. ನಾವೆಲ್ಲ ದಲಿತ ಅಣ್ಣ ತಮ್ಮರು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲ ಜಾತಿಯವ್ರನ್ನ ಕರ್ಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಧಾರವಾಡ ಬಂದ್ ಮಾಡ್ತೇವೆ ಅಂತ ಹೇಳ್ತೀವಿ.
ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಪ್ರತ್ಯೇಕ ಪಾಲಿಕೆ ಧಾರವಾಡದ ಮಹಾನಗರದ ಒಂದು ಸಮಿತಿ ಮಾಡಿಕೊಂಡು ಕಳೆದ 5 ದಶಕಗಳಿಂದ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗಬೇಕಂತೇಳಿ ಹೋರಾಟ ಮಾಡ್ತಾನೇ ಇದ್ದೀವಿ. ಆದರೆ ಎಲ್ಲ ಅರ್ಹತೆಗಳು ಇದ್ದಾಗ್ಯೂ ಕೂಡ ಧಾರವಾಡಕ್ಕೆ ಇನ್ನೂವರೆಗೆ ಪ್ರತ್ಯೇಕ ಪಾಲಿಕೆ ಘೋಷಣೆ ಆಗಿಲ್ಲ. ಅದು ಹಿಂದೆಯೂ ಕೂಡ ಸಾಕಷ್ಟು ಹೋರಾಟ ಪ್ರತಿಫಲವಾಗಿ ಸರ್ಕಾರ ನಮ್ಮ ಮನವಿಯನ್ನು ಎಲ್ಲ ತೆಗೆದುಕೊಂಡು ನೋಟಿಫಿಕೇಷನ್ ಮಾಡಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಗವರ್ನರ್ಗೆ ಅನುಮೋದನೆಗಾಗಿ ಕಳಿಸಿಕೊಟ್ಟಿದೆ. ಪ್ರತ್ಯೇಕ ಪಾಲಿಕೆ ಎಲ್ಲ ಅರ್ಹತೆಗಳಿದ್ದರೂ ಕೂಡ ರಾಜ್ಯಪಾಲರು 11 ತಿಂಗಳು ಇಟ್ಟುಕೊಂಡು ಇಲ್ಲಿವರೆಗೆ ಕೂಡ ಘೋಷಣೆ ಮಾಡಲಿಲ್ಲ. ಇದು ತುಂಬ ಅನ್ಯಾಯ ಮತ್ತು ಇದು ಕಾನೂನು ಬಾಹಿರ ಅಂತ ಕೂಡ ನಾನು ಹೇಳ್ತೇನೆ. ಯಾಕಂತಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಅಪ್ರೂವ್ ಆಗಿ ನೋಟಿಫಿಕೇಷನ್ ಆಗಿ ಗವರ್ನರ್ಗೆ ಬಂದಾಗಿ ಕೂಡ ಗವರ್ನರ್ ಕೆಲಸ ಏನಿದೆ ಅದ್ರ ಬಗ್ಗೆ ಲೀಗಲಿ ವಿಚಾರ ಮಾಡಿ ಅಡ್ಡಿಲ್ಲ, ಎಲ್ಲ ಅರ್ಹತೆ ಇದೆ, ಕಾನೂನು ಪ್ರಕಾರ ಮಹಾನಗರ ಪಾಲಿಕೆ ಆಗಲಿಕ್ಕೆ ಅಡ್ಡಿಲ್ಲ ಧಾರವಾಡ ಅಂಥೇಳಿ ಘೋಷಣೆ ಮಾಡಿ ನೋಟಿಫಿಕೇಷನ್ ಮಾಡಬೇಕು. ಆದರೆ ಅದು ಆಗಿಲ್ಲ. ಆ ವಿಳಂಬ ನೀತಿಗೆ ನಾವು ಇಲ್ಲಿ ಪ್ರಶಾಂತ್ ನಗರ ನಿವಾಸಿಗಳ ಕಲ್ಯಾಣ ಸಂಘದ ಅಧ್ಯಕ್ಷ, ನಾನು ಕೂಡ ಇಡೀ ಸಮುದಾಯ ಧಾರವಾಡ ಅನ್ನುವಂಥ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ, ನಿರಂತರವಾಗಿ ಈ ಒಂದು ಹೋರಾಟ ಸಮಿತಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಮತ್ತು ಹೋರಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯಪಾಲರು ಸಹಿ ಹಾಕಿ ಅನುಮೋದನೆ ಆಗಬೇಕು ಮತ್ತು ಪ್ರತ್ಯೇಕ ಪಾಲಿಕೆ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನನ್ನ ಹೆಸರು BI ಈಡಿಗೇರ್, ಅಧ್ಯಕ್ಷರು. ಧಾರವಾಡ ಹೋಟೆಲ್ ಒಡೆಯರ ಸಂಘ ಧಾರವಾಡ ಹೋಟೆಲ್ ಒಡೆಯರ ಸಂಘ ಧಾರವಾಡ ಇದರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಸಭೆ ಸೇರಿ ಒಕ್ಕೊರಲಿನಿಂದ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಏನು ಹೋರಾಟ ಸಮಿತಿ ಕೈಗೊಂಡ ಈ ಒಂದು ಹೋರಾಟಕ್ಕೆ ನಮ್ಮ ಹೋಟೆಲ್ ಒಡೆಯರ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಅದರ ಪ್ರಕಾರ ನಾವು ನಮ್ಮ ಹೋಟೆಲ್ ಅಸೋಸಿಯೇಷನ್ ಇಲ್ಲಿ ಧಾರವಾಡ ಹೊಸವಾಲ್ ಜುಬ್ಲಿ ಸರ್ಕಲಿಂದ ಇಲ್ಲಿವರೆಗೆ ಬಂದು ನಾವು ಅವರಿಗೆ ಬೆಂಬಲ ಎಲ್ಲ ರೀತಿಯಿಂದಲೂ, ಯಾಕಂದರೆ ಹಿಂದೆ ಹೈಕೋರ್ಟ್ ಪೀಠ ಇರ್ಬೋದು, ಧಾರವಾಡದ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಹೋಟೆಲ್ ಒಡೆಯರ ಸಂಘ ಸದಾ ಬೆಂಬಲವನ್ನು ನೀಡ್ತಾ ಬಂದಿದೆ. ಅದೇ ರೀತಿ ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಮುಂದೆ ಯಾವ ರೀತಿ ಬೇಕು ಹೋರಾಟ ಸಮಿತಿಯವರು ನಿರ್ಣಯ ಕೈಗೊಂಡಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅಂತ ಈ ಮೂಲಕ ಹೇಳಿ ಅದಕ್ಕೆ ನಾವು ಒಕ್ಕರ್ನಿಂದ ನಮ್ಮ ಬೆಂಬಲವನ್ನು ಸೂಚಿಸ್ತಿದ್ದೇವೆ. ಮಹೇಶ್ ಶೆಟ್ಟಿ, ಅಧ್ಯಕ್ಷರು ಹೋಟೆಲ್ ಒಡೆಯರ ಸಂಘ. ಇವತ್ತಿನ ದಿವಸ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲು ಈ ಹೋರಾಟ ನಡೆಸಿದಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಧಾರವಾಡ ಸಮಿತಿಯ ವತಿಯಿಂದ ಹೃದಯಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಹೋರಾಟಕ್ಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಂಪೂರ್ಣ ಬೆಂಬಲವಿದೆ. ಅದೇ ರೀತಿ ಇದು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ಹೇಳಿ ಈ 2 ವರ್ಷದಿಂದ ಈ ಹೋರಾಟ ಏನು ನಡೆದಿದೆ. 2 ವರ್ಷದಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಿದೆ ಅಂಥೇಳಿ ಧಾರವಾಡದ ಪ್ರತಿಯೊಂದು ವೃತ್ತದಲ್ಲಿ, ಪ್ರತಿಯೊಂದು ಸರ್ಕಲಿನಲ್ಲಿ ಸಹಿತ ತಮ್ಮ ತಮ್ಮ ಬ್ಯಾನರ್ಗಳನ್ನು ಹಾಕಿದ್ರು. ಆದರೆ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಯಾಕೆ ದೂರ ಮಾಡ್ಯಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಇದರಲ್ಲಿ ಯಾವುದೇ ರಾಜಕೀಯ ಬರದ ಹಾಗೆ, ಯಾವುದೇ ರಾಜಕೀಯ ಬಳಸದ ಹಾಗೆ ಪ್ರತಿಯೊಬ್ಬರೂ ಸಹಿತ ನಮ್ಮ ಧಾರವಾಡ ನಮ್ಮ ಹೆಮ್ಮೆ ಅಂತ ಹೇಳಿ ಧಾರವಾಡವನ್ನು ಪ್ರತ್ಯೇಕ ಮಹಾನಗರವನ್ನು ಪಾಲಿಕೆ ಮಾಡಲು ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ನಾನು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆ ಮುಖಾಂತರ ತಮಗೆ ಮನವಿಯನ್ನು ಸಲ್ಲಿಸುತ್ತೇನೆ.